ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಕರ್ತನಲ್ಲಿ ಪ್ರಿಯರೇ, ಈ ದಿನ ವಾಕ್ಯದಲ್ಲಿ ನಾವು ಓದೋರಾಗಿರೋಣ. ಆಮೋಸನ ಪ್ರವಾದನೆ ಗ್ರಂಥ ಅದರ 3 ಮತ್ತು 5ನೇ ವಚನ. ವಾಕ್ಯ ಹೇಳ್ತಿದೆ, ಕಾಲಿಲ್ಲದ ಪಕ್ಷಿಯು ನೆಲದಲ್ಲಿನ ಬೇಲೆಯೊಳಗೆ ಬೀಳುವುದು, ಏನು ಸಿಕ್ಕಿಕೊಳ್ಳದೆ ಬೋನು ಮೇಲಕ್ಕೆ ಹಾರುವುದು ಎಂದಾಗಿ. ಕಾಲಿಲ್ಲದೆ ಇರ್ತಕ್ಕಂಥದ್ದೇ, ಕಾಲಿಲ್ಲ ಅಂದರೆ ಪಕ್ಷಿಯು ಎಂದಿಗೂ ಸಹ ಬೇಲಿಯಲ್ಲಿ ಒಬ್ಬ ವ್ಯಕ್ತಿ ಬೇಲಿ ಹಾಕಿ ಅದನ್ನು ಹಿಡಿಬೇಕಂದ್ರೆ ಅದು ಸಾಧ್ಯ ಆಗುತ್ತೆ. ಅದನ್ನು ಕಾಳು ಹಾಕಿದಾಗ ಮಾತ್ರ ಅದನ್ನು ಹಿಡಿಲಿಕ್ಕೆ ಸಾಧ್ಯ ಉಂಟು. ಆ ರೀತಿಯಾಗಿ ಸೈತಾನನು ಅನೇಕ ಆವರ್ತಿ ನಮ್ಮ ಕುರಿತು ಆಲೋಚನೆ ಮಾಡಿಕೊಳ್ತಾರಲ್ಲ. ಇಲ್ಲಿ ವಾಕ್ಯದಲ್ಲಿ ನಾವು ನೋಡ್ತೇವೆ, ಕಾಳಿಲ್ಲದೆ ಇರ್ತಕ್ಕಂತಹದ್ದು. ಕಾಳಿಲ್ಲ ನೆಲದ ಮೇಲಂದ್ರೆ ಪಕ್ಷಿ ಹೇಗೆ ಬಲೆಯಲ್ಲಿ ಬೀಳಲಿಕ್ಕೆ ಸಾಧ್ಯ? ಕಾಳು ಹಾಕಿದಾಗ ಮಾತ್ರ ಅದು ಬಲೆಯಲ್ಲಿ ಬೀಳುತ್ತದೆ ಎಂದಾಗಿ. ಮತ್ತು ವಾಕ್ಯದಲ್ಲಿ ಹೇಳುತ್ತದೆ, ಏನೂ ಇಲ್ಲದೆ ಬೋನು ಮೇಲಕ್ಕೆ ಹಾರುವುದು ಎಂದಾಗಿ. ಕರ್ತನಲ್ಲಿ ಪ್ರಿಯರದ್ದೇ, ವಾಕ್ಯವನ್ನು ಗಮನಿಸೋಣ. ನಮಗೆ ಉಂಟಾಗುವಂತಹ ಶೋಧನೆಗಳು, ಈ ಕಷ್ಟಗಳು, ಕಣ್ಣೀರುಗಳು, ನಮಗೆ ಉಂಟಾಗುವಂತಹ ಈ ಒಂದು ಲೋಕದ ಅನೇಕ ವಿಧವಾದಂತಹ ಆಕರ್ಷಣೆಗಳು ಈ ಒಂದು ಕಾಳಿನ ಉಪಾದಿಯಲ್ಲಿ ಬಂದು ನಮ್ಮನ್ನು ತೊಂದರೆಗೊಳಿಸುವಾಗ, ಕರ್ತನ ಮಾರ್ಗದಿಂದ ದೂರ ಮಾಡುವಾಗ, ಈ ದಿನದಲ್ಲಿ ಹೇಳೋಣ, ದೇವ ನನ್ನನ್ನು ಬಲೆಯೊಳಗಿಂದ ಬಿಡಿಸು, ದೇವ ನನ್ನನ್ನು ಕರುಣಿಸಿ ಈ ಒಂದು ಬಲೆಯೊಳಗಿಂದ ಬಿಡಿಸು. ಅದರ ಒಳಗಡೆ ನಾನು ಸಿಕ್ಕಿ ಬೀಳದ ಹಾಗೆ ನನ್ನನ್ನು, ನನ್ನ ಕುಟುಂಬವನ್ನು, ನನ್ನ ಸಭೆಯನ್ನು, ನನ್ನ ಅನೇಕ ಸಹೋದರ ಸಹೋದರಿಯರನ್ನು ಕಾಯುವುದಾಗಿ ಕರ್ತನಿಗೆ ಹೇಳು. ಹಾಗಾಗುವಂತೆ ದೇವರು ತನ್ನ ವಿಶೇಷವಾದ ಸಹಾಯ ಹಸ್ತ ನಮಗೆ ಅನುಗ್ರಹ ಮಾಡಿ. ಆಮೇಲೆ